ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ಮೈಲಿ ಹರ್ಷಿತಾ. ಈ ಸಂಡೇ ಅಂತೂ ತುಂಬಾ ಕೆಲಸ ಇತ್ತು. ಈ ಕಿಚನ್ನು ಟೇಬಲ್ ಎಲ್ಲ ನೋಡೋಷ್ರೊಳಗಡೆ ತಲೆನೇ ಸುತ್ತು ಬರೋ ಥರ ಆಯಿತು. ಸೊ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಫಸ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಸಂಡೇಸ್ ಬಂದ್ರೇ ಒಂದು ಸ್ವಲ್ಪ ಕೆಲಸ ಇದ್ದರೆ ತಲೆನೋವು. ಆಲ್ಮೋಸ್ಟ್ ವೀಕ್ ಡೇಸಲ್ಲೇ ನಮ್ಮ ಎಲ್ಲ ಕೆಲಸನೂ ಮುಗ್ದೋಗಿರುತ್ತೆ. ಬಟ್ ಈ ಸ್ಯಾಟರ್ಡೇ ಫ್ರೈಡೇ ಎಲ್ಲ ತುಂಬ ವರ್ಕ್ ಇರೋದ್ರಿಂದ ಮಾಡಲಿಕ್ಕಾಗಿಲ್ಲ. ಸೊ ಅಮ್ಮನೂ ಇರಲಿಲ್ಲ. ಸೊ ಜಲ್ದಿ ವರ್ಕ್ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಸೊ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತೇಳಿ ಮಾವಿನಕಾಯಿ ಇತ್ತು. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಸೊ ಅಕ್ಕಿ ಇಕ್ಕದೆ ಅನ್ನಕ್ಕೆ. ಅದಾದಮೇಲೆ ಪಾತ್ರೆನೆಲ್ಲ ಎಲ್ಲ ವಾಶ್ ಮಾಡೋಣ ಅಂತೇಳಿ ವಾಶ್ ಬೇಷನ್ಗೆ ಹಾಕ್ಕೊಂಡೆ. ಸೊ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಇದ್ದು ಮಾವಿನಕಾಯಿ ಎಲ್ಲ ತುಜ್ಜು ಅವರೇ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ರು. ಸೊ ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಜಲ್ದಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಸೊ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಚಿತ್ರಾನ್ನ ರೆಡಿ ಮಾಡ್ತಾಯಿದ್ರು. ಸೊ ಇವತ್ತು ಸಂಡೇ ಇದೆಲ್ಲ ಸ್ವಲ್ಪ ತಲೆನೋವಿತ್ತು, ಎಲ್ಲೂ ಹೊರಗಡೆ ಹೋಗ್ಲಿಕ್ಕಾಗಿಲ್ಲ. ಸೊ ಇದೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳೋಷ್ಟ್ರೊಳಗಡೆ ಚಿತ್ರಾನ್ನ ರೆಡಿ ಆಯಿತು. ಸಖತ್ತಾಗಿ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಬಟ್ಟೆ ಎಲ್ಲ ಒಣಗಾಕೋಣಂತ ಮೇಲೆ ಹೋದೆ. ಪಕ್ಕದಲ್ಲಿ ಬೆಂಕಿ ಹಾಕಿದ್ರು, ಫುಲ್ ಹೊಗೆ ಬರ್ತಿತ್ತು. ಆ ಬಿಸಿಲಿಗೆ ತಲೆನೇ ಸುತ್ತು ಬರೋ ಥರ ಆಯಿತು. ತಲೆ ಎಲ್ಲ ಬಿಸಿ ಆಗೋಗಿತ್ತು. ಸೊ ಎಲ್ಲ ಒಣಗಾಕಿ ಜಲ್ದಿ ಕೆಳಗಡೆ ಬಂದೆ. ಸೊ ಕೆಳಗಡೆ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋಷ್ಟ್ರೊಳಗೆ ಟೈಮ್ ಆಗಿತ್ತು. ಸೊ ಈ ರೀತಿ ಇರೋ ಕಿಚನ್ನ ಸೊ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಮತ್ತು ಈ ರೀತಿ ಇರೋ ಟೇಬಲ್ನ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕ್ಕಿದ್ದೆ. ಸೊ ಸ್ವಲ್ಪ ಪೀಸ್ಫುಲ್ ಆಗಿತ್ತು. ಸ್ವಲ್ಪ ರೆಸ್ಟ್ ಮಾಡೋಷ್ಟ್ರೊಳಗಡೆ ಈವ್ನಿಂಗ್ ಆಗಿತ್ತು. ಸ್ವಲ್ಪ ಹಾಗೆ ರೀಲ್ಸ್ ಎಲ್ಲ ನೋಡಿಕೊಂಡು ನೈಟಿಗೆ ದೋಸೆ ಇಟ್ಟಿತ್ತು. ದೋಸೆ ಮಾಡ್ಕೊಂಡು ತಿಂದೆ. ಸೊ ಈ ರೀತಿ ಒಂದು ಸ್ಟ್ರೆಸ್ಫುಲ್ ಆಗಿತ್ತು ಈ ಸಂಡೇ. ಸೊ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.